ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಖ್ಯವಾಗಿ PSTR ಪರೀಕ್ಷೆಯನ್ನು ಬರೆಯುವಂತಹ ಸ್ಪರ್ಧಾರ್ಥಿಗಳು EVS ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಬೇಕಾಗ್ತದೆ. ಅದರೊಳಗೆ ಸೈನ್ಸ್ ಕ್ವಶನ್ಸ್ಗಳು ಕೂಡ ಬರ್ತಿರ್ತಾವೆ. ಆ ಒಂದು ಬೇಸ್ಮೆಂಟನ್ನು ಇಟ್ಕೊಂಡು ನಾನು 5ನೇ ತರಗತಿಯಿಂದ ಟೆಕ್ಸ್ಟ್ ಬುಕ್ ವೈಸ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ದಿನಾಲೂ ಲೈವ್ ಕ್ಲಾಸ್ ಕೂಡ ಇರ್ತದೆ ಸಂಜೆ 8 ಗಂಟೆಗೆ. ಆ ಲೈವ್ ಕ್ಲಾಸನ್ನು ಕೂಡ ನೀವೆಲ್ಲರೂ ಅಟೆಂಡ್ ಮಾಡ್ತಾ ಇದ್ದೀರಿ. ಕೆಲವೊಂದಿಷ್ಟು ಈ PDF ಕ್ಲಾಸ್ ಏನು ಮಾಡ್ತಾನಲ್ಲ, ಈ PDF ಕ್ಲಾಸ್ ಒಳಗೆ ಟೆಕ್ಸ್ಟ್ ಬುಕ್ದಲ್ಲಿರುವಂತಹ ಸಿಲೆಬಸನ್ನು ಕಾನ್ಸೆಪ್ಟ್ ವೈಸ್, ಸಿಲೆಬಸ್ ವೈಸ್ ಆ ಪಾಠಗಳನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನ ನಡೆದಿದೆ. ಇಲ್ಲಿ ಈ 5ನೇ ತರಗತಿ ಸಿಲೆಬಸನ್ನು ನಿಮ್ಮ ಮುಂದೆ ಕಟ್ಟಿಕೊಡುವಂಥ ಪ್ರಯತ್ನ. ಅದರೊಳಗೂ ಭಾಗ 1ರ ಕಾನ್ಸೆಪ್ಟ ಈಗಾಗಲೇ ಭಾಗ 1ರ ಕೆಲವೊಂದಿಷ್ಟು ಪಾಠಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದಕ್ಕೆ ನಾನು ಕ್ಲಾಸ್ 1 ಅಂತ ಹೆಸರಿಟ್ಟಿದ್ದೀನಿ. ಇದು ಕ್ಲಾಸ್ 5, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಲೈವ್ ಕ್ಲಾಸ್ಗಳಲ್ಲಿ ಆಗಿದ್ದಾವೆ. ಇದು ಕ್ಲಾಸ್ 5 ಆಗಿರ್ತದೆ. ಕ್ಲಾಸ್ 1ನಲ್ಲಿ ನಿಮಗೆ ಏನು ಸಿಗ್ತದೆ ಅಂದರೆ ಇದರ ಹಿಂದಿನ ಫ್ರೀಕ್ವೆನ್ಸಿ ಪಾಠ ಅಥವಾ ಇದರ ಹಿಂದಿಂದ ಕಾನ್ಸೆಪ್ಟ್ 5ನೇ ತರಗತಿ ವಿಜ್ಞಾನದ್ದು ಅಥವಾ ಪರಿಸರ ಅಧ್ಯಯನದ್ದು. ಓಕೆ, ಹಾಗಾದರೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಏನಿರ್ತದೆ ಈ ಕ್ಲಾಸ್ ಒಳಗಂತ ನೋಡಿದ್ರೆ, ಕೆಲವೊಂದಿಷ್ಟು ವಿಶೇಷವಾದಂತಹ ಡೈರೆಕ್ಟ್ ಫೋಕಸ್ ಮಾಡಿರುವಂತಹ ಕಾನ್ಸೆಪ್ಟ್ಗಳು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊಟ್ಟ ಮೊದಲಿಗೆ ಏರಿದವರು ಎಡ್ಮಂಡ್ ಹಿಲರಿ ಮತ್ತು ತೆನ್ಸಿಂಗ್ ನೋರ್ಗೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂದ್ರೆ ಬಚೇಂದ್ರಿ ಪಾಲ್ ಅವರು. ಓಕೆ, ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿರ್ತವೆ. ಆಧುನಿಕತೆ, TV, ಅಂತರ್ಜಾಲದ ಪ್ರಭಾವದಿಂದ ಇತ್ತೀಚೆಗೆ ಇವುಗಳು ಮರೆಯಾಗ್ತಾ ಇದ್ದಾವೆ. ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು, ಮೈಸೂರು ಮಹಾರಾಜರ ಕಾಲದಿಂದ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ. ಸೈಕಲ್ ತುಳಿಯುವುದು, ಈಜುವುದು, ಬಿರುಸಾಗಿ ನಡೆಯುವುದು, ಯೋಗಾಭ್ಯಾಸ ಮಾಡುವುದು ಉತ್ತಮವಾದಂಥ ಅಭ್ಯಾಸಗಳಾಗಿವೆ. ಆರೋಗ್ಯವನ್ನು ಕೂಡ ಉತ್ತಮಗೊಳಿಸ್ತಿರ್ತವೆ. ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಅಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಇಲ್ಲಿಂದ ಇನ್ನೂ ಸ್ವಲ್ಪ ನೀವು ಇಂಟ್ರೆಸ್ಟಾಗಿ ಕೇಳಿದ್ರಿ ಅಂದರೆ ಗೊತ್ತಾಗ್ತದೆ. ಸರ್ಕಾರವು ಅರಣ್ಯ ಇಲಾಖೆಯ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತದೆ. ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಾಮಾಜಿಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ. ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. 5 ರಾಷ್ಟ್ರೀಯ ಉದ್ಯಾನವನಗಳು ಕುದುರೆಮುಖ ಆಗಿರ್ಬೋದು, ಬನ್ನೇರುಘಟ್ಟ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಅಂಶಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು. ಓಕೆ, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ಈ ಮತ್ತು ಕೆಲವೊಂದಿಷ್ಟು ವನ್ಯಜೀವಿ ಧಾಮಗಳು ಕೂಡ ಇರ್ತಾವೆ, ಪಕ್ಷಿಧಾಮಗಳು ಕೂಡ ಅದಾವೆ. ಬನ್ನೇರುಘಟ್ಟ, ಬಂಡೀಪುರ ಅರಣ್ಯಗಳನ್ನು ಸಂರಕ್ಷಿಸಲು ಕಾನೂನುಗಳನ್ನು ರೂಪಿಸಿ ಭದ್ರತೆಯನ್ನು ಒದಗಿಸಲಾಗಿರ್ತದೆ. ಮರಗಳನ್ನು ಕಡಿಯುವುದು, ಮರಗಳ ಕಳ್ಳ ಸಾಗಾಣಿಕೆ ಏನಿರ್ತದೆ, ವನ್ಯ ಪ್ರಾಣಿಗಳನ್ನು ಕೊಲ್ಲುವುದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ ಕೇಳ್ತಿರ್ತಾರೆ ಕ್ವಶನ್. ನಾಗಬನ ಎಲ್ಲಿ ಅಥವಾ ಎಲ್ಲಿ ಯಾವ ಜಾಗದ ಒಂದು ಧಾರ್ಮಿಕ ನಂಬಿಕೆ ಅಂತ ಕೇಳ್ತಿರ್ತಾರೋ. ದಕ್ಷಿಣ ಕನ್ನಡ ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ದೇವರ ಕಾಡು. ಇಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ. ನಾಗಬನ ಮತ್ತು ದೇವರ ಕಾಡು ಅನ್ನುವಂತಹ ಪ್ರದೇಶದಲ್ಲಿ ಮರಗಳನ್ನು ಕಡಿಯುವುದು ನಿಷೇಧ ಆಗಿರ್ತದೆ. ಈ ಮರಗಳನ್ನು ಕಡಿಯುವುದು ಅಥವಾ ಮರಗಳನ್ನು ಕಳ್ಳಸಾಗಾಣಿಕೆ ಮಾಡುವುದು ಇವೆಲ್ಲವೂ ಧಾರ್ಮಿಕ ನಂಬಿಕೆಯ ಭಾವನೆಗಳಂತೇಳಿ ಕೆಲವೊಂದಿಷ್ಟು ಪ್ರದೇಶದ ಅಥವಾ ಬುಡಕಟ್ಟು ಜನಾಂಗದ ಜನರ ನಂಬಿಕೆ. ಇನ್ನು ಕರ್ನಾಟಕದ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟಗಳು. ಓಕೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೂ ಸೇರಿದಂತಹ ಒಂದು ಪ್ರದೇಶ. ಪಶ್ಚಿಮ ಘಟ್ಟಗಳು ಒಂದು ಇಡೀ ಜಗತ್ತಿನಾಗ ಅತಿ ವಿಶೇಷವಾದಂತಹ ಕುತೂಹಲಕಾರಿಯಾದಂತಹ ಪ್ರಕೃತಿಯನ್ನು ನಾವು ಪಶ್ಚಿಮ ಘಟ್ಟಗಳಲ್ಲಿ ನೋಡ್ಬೋದು. ಅರಣ್ಯ ನಾಶವನ್ನು ತಡೆಗಟ್ಟಲು ಪಾಂಡುರಂಗ್ ಹೆಗಡೆ ಅವರು ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ನಮ್ಮ ಕರ್ನಾಟಕದಾಗ ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಪಾಂಡುರಂಗ್ ಹೆಗಡೆ. ಇದೇ ರೀತಿ ಸುಂದರ್ಲಾಲ್ ಬಹುಗುಣ ಅವರು ಉತ್ತರಾಖಂಡ್ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿಯನ್ನು ಮಾಡ್ತಾರೆ. ಓಕೆ, ಆ ಥರದ ಒಂದು ಡುಪ್ಲಿಕೇಟ್ ವರ್ಷನ್ ಅಂತ ಹೇಳಿ ಕರಿಬೋದು ನಾವು ಕರ್ನಾಟಕದಾಗ ಅಪ್ಪಿಕೋ ಚಳವಳಿಯನ್ನು. ಕೇರಳದಲ್ಲಿರುವ ಜೀವ ವೈವಿಧ್ಯತಾಣವನ್ನು ಮೌನ ಕಣಿವೆ ಅಂತ ಬಂತು ಅಂದರೆ ಕೇರಳ ಅಂತ ಹೊಡಿಬೇಕಾ. ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆ ಹಿಡಿದರು. ಮೌನ ಕಣಿವೆ ಎಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಿಸೈತಿ ಅಂದರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಕಾನ್ಸೆಪ್ಟ್.
ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಅನ್ನುವಂಥ ಆಂದೋಲನ ಜಾರ್ಖಂಡ್ ಮತ್ತು ಒಡಿಶಾಗೂ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಗ್ತದೆ. ಹಿಮಾಲಯದಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿ ಮರದ ನಾಶಗಳನ್ನು ತಡೆ ಹಿಡಿದಂತಹ ಒಬ್ಬ ದೊಡ್ಡ ಪರಿಸರವಾದಿ ಸುಂದರ್ಲಾಲ್ ಬಹುಗುಣ. ಇನ್ನು ಈ ವೃಕ್ಷಗಳು ಅರಣ್ಯಗಳು ವಿಷಯಕ್ಕೆ ಬಂದು ಅಂದರೆ ಸಾಲುಮರದ ತಿಮ್ಮಕ್ಕ ಅವರನ್ನು ನಾವು ಹೆಂಗೆ ಮರೆಯೋಕ್ಕೆ ಸಾಧ್ಯ? ಮೊನ್ನೆ ಇವರು ದೈವಾಧೀನರಾದರು. ನವೆಂಬರ್ 14ನೇ ತಾರೀಕು ಅಂದರೆ ಮಕ್ಕಳ ದಿನಾಚರಣೆ ದಿನಾನ ಇವರು ನಮ್ಮನ್ನೆಲ್ಲ ಆಗಲಿ ಹೋದರು. ನವೆಂಬರ್ 14, 2025 ಇವರ ಮರಣದ ದಿನವಾಗಿರ್ತದೆ. ಇನ್ನು ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ವೃಕ್ಷಮಾತೆ ಎಂದೇ ದೇಶದಾದ್ಯಂತ ಪ್ರಖ್ಯಾತಿ ಪಡೆದಿರುವಂತಹ ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಮಗಳಾದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಳ ಚಿಕ್ಕಯ್ಯನವರನ್ನು ವಿವಾಹವಾಗಿ ಹುಲಿಕಲ್ಲಿನ ವಾಸ್ತವ್ಯ ಹೂಡಿರ್ತಾರೆ. ಅಲ್ಲೇ ಇರ್ತಾರೆ ಹುಲಿಕಲ್ ಒಳಗೆ. ಅನಂತರದ ದಿನಗಳಲ್ಲಿ ತನ್ನ ಪತಿಯ ಸಹಕಾರದೊಂದಿಗೆ ತಮ್ಮ ಊರಾದ ಹುಲಿಕಲ್ನಲ್ಲಿ ಅಲ್ಲಿಂದ ಕುದೂರಿನವರೆಗೆ ರಸ್ತೆಯ ಇಕ್ಕಡೆಯಲ್ಲಿ ಅಂದರೆ ಎರಡೂ ಭಾಗದಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸಿರ್ತಾರೆ. ಹೀಗೆ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳ ಪೋಷಣೆ ಮಾಡ್ತಾ ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಾಗಿಟ್ಟಿರುವಂತಹ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಇವರಿಗೆ ಕರ್ನಾಟಕ ಸರ್ಕಾರ 2014-15ನೇ ಸಾಲಿನ ಬಜೆಟ್ನಲ್ಲಿ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಘೋಷಿಸಿ ಜಾರಿಗೆ ತಂದಿರ್ತದೆ. ಪರಿಸರದ ಕಾಳಜಿಗಾಗಿ ನೂರಾರು ಪ್ರಶಸ್ತಿಗಳು ಅವರಿಗೆ ಬಂದಿರ್ತವೆ. ಮುಖ್ಯವಾದದಂದ್ರೆ ನಾಡೋಜ ಪ್ರಶಸ್ತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಕೂಡ ಮಾಡ್ತಾರೆ ನಾಡೋಜ ಪ್ರಶಸ್ತಿಯನ್ನು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಭಾರತ ಸರ್ಕಾರದವ್ರು ಕೂಡ ಮಾಡ್ತಾರೆ, ಪರಿಸರ ರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿದಾವ. ಇನ್ನು ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿರ್ತವೆ. ಏಕೆಂದರೆ ಅವು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ತಿರ್ತವೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಿ ನಿರ್ಮೂಲನೆ ಮಾಡಿದರೆ ಅವುಗಳ ವಂಶವೇ ಅಳಿದು ಹೋಗ್ತದೆ. ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ಅವು ಕನ್ವರ್ಟ್ ಆಗ್ತಾವೆ, ಮತ್ತು ನಿಲುವು ಮಾಡೋಕ್ಕೆ ಬರೋಂಗಿಲ್ಲ. ಇಂತಹ ಸಂಪನ್ಮೂಲಗಳನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿರ್ತದೆ. ಅಳಿವಿನಂಚಿಲಿರುವಂತಹ ಪ್ರಾಣಿಗಳು, ಸಸ್ಯಗಳನ್ನು ನಾವು ರೆಡ್ ಡಾಟಾ ಬುಕ್ ಒಳಗೆ ಸೇರಿಸುವುದರ ಮೂಲಕ ಏನು ಮಾಡ್ತೀವಿ ಅಂದರೆ ಅವುಗಳ ಸಂರಕ್ಷಣೆಗಾಗಿ ಒತ್ತು ಕೊಡಬೇಕಾಗ್ತದೆ ಯಾವಾಗಲೂ. ಓಕೆ, ರೆಡ್ ಡಾಟಾ ಬುಕ್ ಅಂತ ಏನಾದರೂ ಬಂತು ಅಂದ್ರೆ ಅಳಿವಿನಂಚಿಲಿರುವಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳ ಒಂದು ದಾಖಲಾತಿ ಪುಸ್ತಕವಾಗಿರ್ತದೆ ಅಂಥೇಳಿ ನಿಮಗೆ ಗೊತ್ತಿರಬೇಕು. ಇನ್ನು ಮುಖ್ಯವಾಗಿ ಪ್ರಾಣಿಗಳು ನವೀಕರಿಸಬಹುದಾದಂಥ ಸಂಪನ್ಮೂಲಗಳು, ಯಾಕಂದರೆ ಸಂತಾನೋತ್ಪತ್ತಿಯ ಮೂಲಕ ಬೆಳ್ಕೋತ ಹೋಗ್ತಾವೆ. ಇನ್ನು ನಾವು ಬೇಟೆ ಆಡುವುದರ ಮೂಲಕ, ಈ ವಾತಾವರಣವನ್ನು ಹೊಲಸು ಮಾಡುವುದರ ಮೂಲಕ, ಮತ್ತು ಹೊಲಸು ಅನಿಲ ಅಂದರೆ ಉಸಿರಾಟದ ತೊಂದರೆ, ಈ ರೀತಿಯಾದ ಎಲ್ಲ ಪ್ರಾಣಿ ಸಂಕುಲಗಳು ಒಂದು ದಿನ ಸತ್ತು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಸತ್ತು ಅಂದರೆ ಮುಗೀತು. ಓಕೆ, ಹೀಗಾಗಿ ಪ್ರಕೃತಿಯ ನಾಶ ನಮ್ಮ ನಾಶ ಅಂಥೇಳಿ ಕರಿಬೋದು. ಇನ್ನು ಮನೆಯಲ್ಲಿ ಅಡುಗೆ ಅನಿಲವನ್ನು ಬಳಸ್ತಿರ್ತವೆ. ಇದನ್ನು ದ್ರವೀಕರಿಸಿದ ನೈಸರ್ಗಿಕ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. LPG ಫುಲ್ ಫಾರ್ಮನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಲಿಕ್ವಿಫೈಡ್, ನಾಟ್ ಲಿಕ್ವಿಡ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಈ ಪೆಟ್ರೋಲಿಯಂ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯಲಾಗ್ತದೆ. ಇನ್ನೂ ಮುಖ್ಯವಾಗಿ ಹೋದು ಅಂದರೆ ಹೈಡ್ರೋಕಾರ್ಬನ್ಗಳನ್ನು ಇದರಲ್ಲಿ ಯೂಸ್ ಮಾಡಿರ್ತಾರೆ. ಅದರೊಳಗೂ ಪ್ರೊಫೇನ್ ಮತ್ತು ಬ್ಯೂಟೇನ್ ಅನ್ನುವಂತಹ ಹೈಡ್ರೋಕಾರ್ಬನ್ಗಳನ್ನು, ಅಲ್ಕೇನ್ಸ್ಗಳನ್ನು ಇದರೊಳಗೆ ಯೂಸ್ ಮಾಡಿರ್ತಾರೆ. ಇನ್ನು ಕಲ್ಲಿದ್ದಲಿನ ಬಗ್ಗೆ ನೋಡಬೇಕು ಅಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ ಶಿಲಾಪದರುಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ಪರಿವರ್ತನೆಯಾಗಿರ್ತದೆ. ವಿದ್ಯುತ್ ಉತ್ಪಾದಿಸಲು ಇದನ್ನು ಇಂಧನವಾಗಿ ಬಳಸ್ತಿರ್ತಾರೆ. ಶಕ್ತಿಯ ಮೂಲವಾದ ಇದನ್ನು ಕೈಗಾರಿಕೆಗಳಲ್ಲೂ ಕೂಡ ಬಳಸ್ತಿರ್ತಾರೆ. ಅಂದರೆ ಲಕ್ಷಾಂತರ ವರ್ಷದ ಹಿಂದೆ ಭೂಮಿಯಲ್ಲಿ ಹುದುಗಿ ಹೋದಂಥ ಮರ ಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯಂಗಿಲ್ಲ, ಶಿಲಾಪದರುಗಳ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಅಲ್ಲಿ ಉಂಟಾದಂತಹ ಪ್ರೆಷರ್ ಮತ್ತು ಅಲ್ಲಿ ಉಂಟಾದಂತಹ ಹೀಟ್ ಎನರ್ಜಿ ಏನಾಗ್ತದೆ ಅಂದರೆ ಕಲ್ಲಿದ್ದಲಾಗಿ ಮಾರ್ಪಾಡು ಹೊಂದಿರ್ತದೆ. ಇನ್ನು ಪೆಟ್ರೋಲಿಯಂ ಬಗ್ಗೆ ನೋಡಬೇಕಂದ್ರೆ ನಾವು ಬಳಸುವ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಮೇಣ ಇತ್ಯಾದಿಗಳು ಪೆಟ್ರೋಲಿಯಂನ ಉಪ ಉತ್ಪನ್ನಗಳಾಗಿರ್ತವೆ. ಪೆಟ್ರೋಲಿಯಂ ಎಂಬುದು ಭೂಮಿಯೊಳಗೆ ರೂಪುಗೊಂಡಿರುವಂಥ ಒಂದು ದ್ರವ ರೂಪದ ಖನಿಜ. ಇದನ್ನು ದ್ರವ ರೂಪದ ಚಿನ್ನ ಅಂತ ಕೂಡ ಕರೀತಾರೆ. ಶಿಲಾಪದರುಗಳ ಅಡಿಯಲ್ಲಿ ಶೇಖರವಾದ ಸತ್ತ ವ್ಯಕ್ತಿಗಳ ಅಥವಾ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಪ್ರಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿರ್ತದೆ. ಓಕೆ,
ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳ ಹಿಂದೆ ಸತ್ತು ಹೋದಂತಹ ಜೀವಿಗಳ ಅವಶೇಷದ ಒಂದು ಉತ್ಪನ್ನನ ಈ ಪೆಟ್ರೋಲಿಯಂ ಆಗಿರ್ತದೆ. ಮೇಣ, ಪ್ಯಾರಾಫಿನ್ಗಳಂತಹ ಪೆಟ್ರೋಲಿಯಂ ಉಪ ಉತ್ಪನ್ನಗಳನ್ನು ಮೇಣದ ಬತ್ತಿ ಮತ್ತು ಪಾಲಿಶ್, ಮುಲಾಮ, ಬಣ್ಣ, ಲಿಪ್ಸ್ಟಿಕ್, ರಾಸಾಯನಿಕ ಗೊಬ್ಬರ, ವ್ಯಾಸಲಿನ್ ಮುಖ್ಯವಾಗಿ ಇತ್ಯಾದಿಗಳ ತಯಾರಿಕೆಗಳಲ್ಲಿ ಬಳಸ್ತಾರೆ. ಇನ್ನು ನೈಸರ್ಗಿಕ ಅನಿಲ ನೋಡೋದಾದ್ರೆ, ನ್ಯಾಚುರಲ್ ಗ್ಯಾಸ್ ನೋಡೋದಾದ್ರೆ ಮಿಥೇನ್ ಒಂದು ಉತ್ತಮವಾದಂತಹ ನೈಸರ್ಗಿಕ ಅನಿಲ. ಇದನ್ನೊಂದು ಸ್ವಲ್ಪ ತಲೆಯಾಗಿ ನೆನಪಿಟ್ಟುಕೊಂಡು ಮುಂದೆ ಹೋಗೋಣ. ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುತ್ತದೆ ನೈಸರ್ಗಿಕ ಅನಿಲ. ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ ಅಂದರೆ ಸಂಪೀಡಿತ ನೈಸರ್ಗಿಕ ಅನಿಲವನ್ನು ನಾವು CNG ಅಂತೇಳಿ ಕರಿತೇವೆ. ಇತ್ತೀಚೆಗೆ ಇವನ್ನ ವಾಹನಗಳಲ್ಲಿ ಯೂಸ್ ಮಾಡತ್ತಾರು. ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಲ್ಲಿ ಯೂಸ್ ಮಾಡತ್ತಾರು CNGಯನ್ನು. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ ಕರಿತೀವಿ. ಸಂಪೀಡಿತ ನೈಸರ್ಗಿಕ ಅನಿಲ, ಇದರ ಮುಖ್ಯ ಘಟಕನ ಮೀಥೇನ್. CNGಯಲ್ಲಿನ ಮುಖ್ಯ ಘಟಕ ಮೀಥೇನ್. ಇನ್ನು ವಾಯು ಒಳಗಿರುವಂತಹ ಪ್ರಮಾಣಗಳನ್ನು, ಗಾಳಿಯ ಪ್ರಮಾಣಗಳನ್ನು ನೋಡಿದರೆ ನೈಟ್ರೋಜನ್ 78% ಅದ, ಆಕ್ಸಿಜನ್ 21%, ಕಾರ್ಬನ್ ಡೈಆಕ್ಸೈಡ್ 0.04%, ನೀರಾವಿ, ಜಡ ಅನಿಲ, ಧೂಳಿನ ಕಣಗಳು ಇವನ್ನೆಲ್ಲ ಹಿಡಿದ್ರೆ 0.96% ಮಿಶ್ರಣದಿಂದ ನಮ್ಮ ಗಾಳಿ ತಯಾರಾಗ್ಯದ. ಇಲ್ಲಿ ನೀವು ಚಿತ್ರದ ಮೂಲಕ ಕೂಡ ನೋಡ್ಬೋದು. ಇದು ನೈಟ್ರೋಜನ್ನ ಪ್ರಮಾಣ 78%, ಆಕ್ಸಿಜನ್ 21%. ಅದನ್ನು ಬಿಟ್ಟರೆ ನೀರಾವಿ, ಧೂಳಿನ ಕಣಗಳು 3ನೇ ಸ್ಥಾನದಾಗ, 4ನೇ ಸ್ಥಾನದಾಗ ಕಾರ್ಬನ್ ಡೈಆಕ್ಸೈಡ್ ಅದ. ಕಲುಷಿತ ನೀರಿನಿಂದ ಬರುವ ಕಾಲರಾ ರೋಗದ ಬಗ್ಗೆ ತಿಳಿದ್ರೆ, ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗಿರ್ತದೆ. ಸೊಳ್ಳೆಗಳಿಂದ ಹರಡುವ ರೋಗ ಮಲೇರಿಯಾ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ರೋಗಾಣು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಾಗಿರ್ತದೆ. ಈ ಸೊಳ್ಳೆಯು ಮನುಷ್ಯನನ್ನು ಕಚ್ಚಿದಾಗ ರೋಗಾಣು ರಕ್ತವನ್ನು ಸೇರಿ ಅತಿ ಜ್ವರ, ಮೈ ನಡುಕ, ವಾಂತಿ, ತಲೆನೋವು ಮುಂತಾದ ರೋಗದ ಲಕ್ಷಣಗಳು ಕಂಡು ಬರ್ತವೆ. ಇದನ್ನು ನಾವು ಮಲೇರಿಯಾ ಅಂತ ಹೇಳಿ ಕರಿತೇವೆ. ಇದಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯದಿದ್ದರೆ ಸಾವು ಕೂಡ ಸಂಭವಿಸ್ತದೆ. ಕರೆಕ್ಟಾದಂಥ ಚಿಕಿತ್ಸೆ ಏನಾದರೂ ಮಲೇರಿಯಾಕ್ಕೆ ಸಿಗಲಿಲ್ಲ ಅಂದರೆ ಕರೆಕ್ಟಾದಂಥ ಆರೈಕೆ ಆಗಲಿಲ್ಲ ಅಂದರೆ ಸಾವು ಕೂಡ ಸಂಭವಿಸುವಂಥ ಚಾನ್ಸಸ್ ಇರ್ತದೆ. ಇಲ್ಲಿ ರೋಗದ ಲಕ್ಷಣಗಳನ್ನ ಕೂಡ ಕೊಟ್ಟಿದ್ದಾರೆ. ಪ್ಲಾಸ್ಮೋಡಿಯಂ ಅನ್ನೋದು ರೋಗವನ್ನು ಹರಡುವಂತಹ ಸೂಕ್ಷ್ಮಾಣುಜೀವಿ. ರೋಗವನ್ನು ಹರಡುವಂತಹ ಮಾಧ್ಯಮ ಯಾವುದು ಅಂದರೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ. ಓಕೆ. ಕೃಷಿಯಲ್ಲಿ ಹಲವು ವಿಧಾನಗಳನ್ನು ಅನುಸರಿಸಿ ಬೆಳೆಗಳನ್ನು ಕೂಡ ಬೆಳೆಯಲಾಗ್ತದೆ. ಸಾಂದ್ರ ಬೇಸಾಯ ಪದ್ಧತಿಯನ್ನು ನಾವು 2ರಿಂದ 3 ಬೆಳೆಗಳನ್ನು ಬೆಳೆಯುತ್ತೇವೆ. ವರ್ಷಕ್ಕೆ 2ರಿಂದ 3 ಸಾಂದ್ರ ಬೇಸಾಯ ಇರ್ತಿತ್ತು. ಅಂದರೆ ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ ಇದೆಲ್ಲವೂ ಕೂಡ ಸಾಂದ್ರ ಬೇಸಾಯಕ್ಕೆ ಉದಾಹರಣೆ. ಮಿಶ್ರ ಬೇಸಾಯ ಅಂದರೆ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಗಾಣಿಕೆಯನ್ನು ಮಾಡುವುದರ ಮೂಲಕ ನಮ್ಮ ಆದಾಯವನ್ನು ದ್ವಿಗುಣ, ತ್ರಿಗುಣ ಅಂದರೆ ಹೆಚ್ಚಿಸ್ಕೋಬಹುದು. ಇದು ಮಿಶ್ರ ಬೇಸಾಯದ ಒಂದು ಉತ್ತಮವಾದಂತಹ ವಿಧಾನ. ಓಕೆ, ಈ ರೀತಿ ಅಂದರೆ ಇದು 5th ಟೆಕ್ಸ್ಟ್ ಬುಕ್ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಮಾಹಿತಿಗಳನ್ನು ಮಾತ್ರ ತೆಗೆದುಕೊಂಡು PDF ರೂಪದಾಗ ತೆಗೆದುಕೊಂಡು ನಿಮ್ಮ ಮುಂದೆ ಬರುವಂಥ ಪ್ರಯತ್ನ. ಯಾಕಂದರೆ ಪೂರ್ತಿ ಪುಸ್ತಕದಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರೋಂಗಿಲ್ಲ. ಪುಸ್ತಕವನ್ನು ಭಾಳ ಅನಾಲಿಸಿಸ್ ಮಾಡಿದಾಗ ನಮ್ಮ ಟೀಮ್ದವ್ರಿಗೆ ಮತ್ತು ವೈಯಕ್ತಿಕವಾಗಿ ನನಗೆ ಭಾಳ ಇಂಪಾರ್ಟೆಂಟ್ ಇರುವನ್ನು ತೊಗೊಂಡು ಸ್ಕ್ರೀನ್ಶಾಟ್ ಹೊಡೆದ ಒಂದು PDF ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಇವುಗಳನ್ನ ನೋಟ್ ಆದರೂ ಮಾಡ್ಕೊಳ್ಳಿರಿ, ಅಥವಾ ತಿಳ್ಕೊಂಡು ಕೆಲವೊಂದಿಷ್ಟು ನಿಮಗೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನಿಸ್ತದಲ್ಲ, ಉದಾಹರಣೆ ಇಲ್ಲಿ ಮಲೇರಿಯಾದ ಲಕ್ಷಣಗಳಾಗಿರ್ಬೋದು, ಹರಡುವಂಥ ಮಾಧ್ಯಮ, ಸೂಕ್ಷ್ಮಾಣುಜೀವಿ ಹೆಸರಾಗಿರ್ಬೋದು, ಇಂಥವೆಲ್ಲ ನೀವೇನು ಮಾಡ್ಬೇಕಂದ್ರೆ ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಪ್ರಶ್ನೆ ಬಂತು ಅಂದ್ರೆ ಅದನ್ನು ಬರಿಬೇಕು. 1-2 ಮಾರ್ಕ್ಸ್ ಒಳಗೆ ಜಾಬ್ ಏನಾದರೂ ಮಿಸ್ ಆತಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ. ಇಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನೂ ಇಂತಹ PDF ನೋಟ್ಸ್ಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.